ರಾಜಕಾರಣದಲ್ಲಿ ಇಷ್ಟು ದಿನ ಸಾರ್ವಜನಿಕ ಜೀವನದಲ್ಲಿ ಅನೇಕ ಬಿರುದುಗಳು ಬಂದಿರ್ತವೆ. ಸೊ ನಿಮಗೆ ನೀವು ಕೊಟ್ಟುಕೊಳ್ಳುವಂತಹ ಬಿರುದು ಏನು ಅನ್ನುವಂಥದ್ದು ಒಂದು. ಯಾಕೆ ಈ ಪ್ರಶ್ನೆ ಅಂತಂದು ಹೇಳಿದ್ರೆ ನಮ್ಮಲ್ಲಿ ಒಂದು ನನ್ನ ರೆಕಾರ್ಡ್ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಅಂದರೆ ಯುವ ಜನರಿಗೆ ಅನೇಕ ರೀತಿಯ ವಿಶ್ವಾಸಗಳ ಕೊರತೆ ಇರುತ್ತೆ. ಏನೋ ಒಂದು ಪ್ರಾರಂಭ ಮಾಡಬೇಕಾಗಿರುತ್ತೆ. ಆ ಒಂದು ಪ್ರಾರಂಭ ಮಾಡ್ಲಿಕ್ಕೆ ಹೆಂಗಪ್ಪ ಪ್ರಾರಂಭ ಮಾಡಲಿ ಅನ್ನುವಂಥ ಆತ್ಮವಿಶ್ವಾಸ ಇರೋದಿಲ್ಲ. ಸೊ ಹಾಗಾಗಿ ಅವರನ್ನ ಅವರು ಯಾವ ರೀತಿ ನೋಡ್ಕೊಳ್ಬೇಕು. ಈಗ ರಾಮಮೂರ್ತಿ ಅವ್ರನ್ನ ಹೇಗೆ ನೋಡ್ಕೊಳ್ತಾರೆ, ಅದೇ ರೀತಿಯಾಗಿ ಯುವಕರು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನುವಂಥದ್ದನ್ನ ನೀವು ಹೇಳಬಾರ್ದು ಸರ್. ಈ ಡೈರಿಯಲ್ಲಿ ಬರಿಬೇಕು, ಬರೆದಾದ್ಮೇಲೆ ಸಹಿ ಮಾಡ್ಬೇಕು ಸರ್. ಸರ್, ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿ ಮುಕ್ತವಾಗಿ ನಮ್ಮ ಜೊತೆಗೆ ಮಾತನಾಡಿದ್ರಿ. ಅದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಿಮ್ಮ ಅಶ್ವವೇಗ ಚಾನಲ್ಲು ಇವತ್ತು ಇದನ್ನ ರೆಕಾರ್ಡ್ ಮಾಡಿಕೊಂಡು ಶಾಸಕರ ಏನು ನಡೆ ಏನಿದೆ, ನುಡಿ ಏನಿದೆ, ಇದ್ರ ಬಗ್ಗೆ ನೀವು ಇಡೀ ರಾಜ್ಯಕ್ಕೆ ನೀವು ಅದನ್ನ ಕೊಡ್ತಾ ಇದ್ದೀರಾ. ನಿಮ್ಮಿಂದ ಕೂಡ ನಾವು ತಿಳ್ಕೊಳ್ಳುವಂಥದ್ದು ಅನೇಕ ಇವತ್ತಿದೆ. ಇವತ್ತು ನಾವು ಮಾಡುವಂಥ ಸೇವೆಗಳನ್ನ ಮತ್ತು ನಮ್ಮದೇನು ಸರ್ವೀಸ್ಗಳನ್ನ ಇವತ್ತು ಇಡೀ ಕರ್ನಾಟಕ ಜನ ಮುಂದೆ ತಾವೆಲ್ಲ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಒಳ್ಳೆಯದಾಗಲಿ. ನನ್ನ ನಮಸ್ಕಾರ.